ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಸಿಂಪಲ್ಲಾಗಿ 1 ಎಕರೆಗೆ ಕಾಂಪೌಂಡು ನಾಟಿ ಕೋಳಿಗೆ ಯಾವ ಥರ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ. ಈ ಥರ ಗ್ರೀನ್ ಮೆಶ್ ಹಾಕ್ಕೊಂಡಿದ್ದೀವಿ 5 ಅಡಿದು. ಅದ್ರ ಮೇಲ್ಗಡೆ 2 ಇಂಚಸ್ಸು ಫಿಶಿಂಗ್ ನೆಟ್ ಅಂತ ಬರುತ್ತೆ ಸೆಕೆಂಡ್ಸಲ್ಲಿ. ಅದನ್ನು ಒಂದು 3 ಅಡಿಗೆ ಹಾಕ್ಕೊಂಡಿದ್ದೀನಿ. ಟೋಟಲು 6 ಫೀಟ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಯಾವುದೇ ಕೋಳಿ ಈ ಜಾಗದಿಂದ ಬೇರೆ ಜಾಗಕ್ಕೆ ಹೋಗೋದಿಲ್ಲ. ನಮಗೆ ಎಷ್ಟು ಅವಶ್ಯಕತೆ ಜಾಗ ಇರುತ್ತೋ, ಎಷ್ಟು ನಮಗೆ ಬೇಕಾಗತ್ತೋ ಅದರ ಪ್ರಕಾರ ನಾವು ಮಾಡ್ಕೋಬೋದು. ಎಷ್ಟು ಜಾಸ್ತಿ ಎಷ್ಟು ಕೋಳಿಗಳಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ಥರ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ. ಇದು ನಾನು ಮಾಡಿ 3 ವರ್ಷ ಆಗಿದೆ. ಅದೆಲ್ಲ ಹೋಗಿದೆ, ಒಂದು 60% ಹೊಟ್ಟೋಗಿದೆ. ಅವಾಗವಾಗ ಎಲ್ಲೆಲ್ಲಿ ಡ್ಯಾಮೇಜ್ ಆಗುತ್ತೋ ಅದರ ರಿಪೇರಿ ಮಾಡೋ ಥರ ಕೆಲಸ ಆಗುತ್ತೆ. ಈ ಥರ 5 ಅಡಿ ಮೆಶ್ಶು ಕೆಳಗಡೆ ಬರುತ್ತೆ. ಆದರೆ ಅದು ಮಳೆಗೆ ಬಿಸಿಲಿಗೆ ನಾವು ರೆಡಿ ಮಾಡ್ತಾಯಿದ್ರೆ ಅದು ಇವಾಗ ಒಂದು 3 ಅಡಿ ಆ ಥರ ಆಗಿದೆ ಅನಿಸುತ್ತೆ. 5 ಅಡಿ ಇರೋದು ಕೆಳಗಡೆ ಮಣ್ಣಲ್ಲಿ ಉತ್ತೋಗ್ತಾ ಇರುತ್ತೆ, ಬೇರೆ ಕೆಳಗಡೆ ಡ್ಯಾಮೇಜ್ ಆಗ್ತಾ ಇರುತ್ತೆ. ನಾವು ದಾರದಿಂದ ಕಟ್ಕೊತಾ ಇರ್ತೀವಿ ಆವಾಗವಾಗ. ಅದನ್ನು ಬಿಟ್ಟು ಇದ್ರ ಮೇಲ್ಗಡೆ ಒಂದು 3 ಅಡಿ ಈ ಥರ ಫಿಶ್ ನೆಟ್ ಅಂತ ಬರುತ್ತೆ ಸೆಕೆಂಡ್ಸಲ್ಲಿ ಅಂತ ಹೇಳಿದ್ರೆ ಇದು ಒಳ್ಳೆ ಕ್ವಾಲಿಟಿ ಇರುತ್ತೆ. ಇದು ಪ್ಲಾಸ್ಟಿಕ್ ಥರ ಬರುತ್ತೆ. ನಾವು ಚಾಕು ಈ ಥರದ್ರಲ್ಲಿ ಕಟ್ ಮಾಡಿದ್ರೆ ಮಾತ್ರ ಹೋಗುತ್ತೆ. ಕೈಯಲ್ಲಿ ನಾಯಿಗಳಾಗಲಿ ಯಾವುದೇ ರೀತಿ ಇದು ಡ್ಯಾಮೇಜ್ ಮಾಡೋಕ್ಕಾಗಲ್ಲ. ಈ ಥರ ಒಂದು 10 ಅಡಿಗೆ ಒಂದೊಂದು ಮರಕ್ಕೆ ಈ ಥರ ಕಟ್ಕೊಂಡಿದ್ದೀವಿ. ಅವಾಗವಾಗ ಈ ಥರ ಕೆಳಗಡೆ ಬರ್ತಾ ಇರುತ್ತೆ. ಅವಾಗ ಎಲ್ಲೆಲ್ಲಿ ಕೆಳಗಡೆ ಬಂದಿರುತ್ತೋ ಮೇಲ್ಗಡೆ ಕಟ್ಕೊತಾ ಇರ್ತೀವಿ. ಈ ಮೆಶ್ ಮಾತ್ರ ಬೇಗ ಡ್ಯಾಮೇಜ್ ಆಗುತ್ತೆ. ನಾಯಿಗಳು, ಈ ಮುಂಗ್ಸಿ ಈ ಥರ ಎಲ್ಲ ಕಚ್ಚಿ ಬಿಸಾಕೋದು ಈ ಥರ ಮಾಡ್ತಾ ಇರ್ತವೆ. ಅದಕ್ಕೆ ಅದು ಎಲ್ಲೆಲ್ಲಿ ವಾಲ್ ಮಾಡೋದು ಗ್ರೀನ್ ಮೆಶ್ನ ನಾವು ಈ ದಬಳ ಅಂತ ಬರುತ್ತೆ ಅದರಲ್ಲಿ ಜಾಯಿಂಟ್ ಮಾಡಿ ಕಟ್ತಾ ಇರ್ತೀವಿ. ಈ ಮೇಲ್ಗಡೆ ಇರೋದು ಮೆಶ್ ಬಂದ್ಬಿಟ್ಟು ನಮಗೆ 1 ಇಂಚು, 1.5 ಇಂಚು, 2 ಇಂಚು, 3 ಇಂಚು ಆ ಥರ ಬರುತ್ತೆ. 3 ಇಂಚ್ದೆಲ್ಲ ನಮಗೆ ಚಿಕ್ಕ ಮರಿಗಳಿದ್ರೆ ಕೆಳಗಡೆ ಕಟ್ಕೊಂಡಿದ್ರೆ ಅದರಲ್ಲಿ ಹೊಟ್ಟೋಗುತ್ತೆ. ಅದರಿಂದ 2 ಅಡಿ ಬೆಸ್ಟು. 1 ಇಂಚಿದು ಬರುತ್ತೆ. 1 ಇಂಚಿದು ಬಂದ್ಬಿಟ್ಟು ಅದು ಈ ಬಿಸಿಲು ಮಳೆಗೆ ಅಷ್ಟು ಜಾಸ್ತಿ ದಿನ ಇರೋದಿಲ್ಲ. ಒಂದು 2-2.5 ವರ್ಷ ಇರುತ್ತೆ. ಆದರೆ 2 ಇಂಚು ನಾವು ತಗೊಂಡಿರೋದ್ರಿಂದ ತುಂಬ ಬಾಳಿಕೆ ಅಂತೂ ಬಂದಿದೆ. ಒಂದು 3.5-4 ವರ್ಷ ಆಯಿತು ನಾವು ಕಟ್ಟಿ. ಈ ಚೈನ್ ಲಿಂಕ್ ಮೆಶ್ಶು ಇದು ಬಾಳಿಕೆ ಬಂದಿದೆ. ಕೆಳಗಡೆ ಇರೋ ಮೆಶ್ಶು ಅವಾಗವಾಗ ಇಲ್ಲಿ ಈ ಥರ ಏನಾದರೂ ನಾಯಿಗಳು ಬಂದಾಗ, ಬೇರೆ ಏನಾದರೂ ತೆಂಗಿನ ಕೊಂಬೆಗಳು ಆ ಥರ ಬಿದ್ದಾಗ ಹರಿದೋಗ್ತಾ ಇರುತ್ತೆ. ಆ ಥರ ಕಟ್ಕೊತಾ ಇರ್ತೀವಿ. ಇವಾಗ ಯಾವುದೂ ಇಲ್ಲ, ಕೋಳಿಗಳೆಲ್ಲ ಹೊಟ್ಟೋಗಿದೆ ಒಳಗಡೆ. ಈ ಥರ ಸುತ್ತು 1 ಎಕರೆಗೆ ನಾವು ಕಟ್ಕೊಂಡಿದ್ದೀವಿ. ಈ ನಾಯಿಗಳದ್ದು ಕಾಟ ಇರುತ್ತೆ ಇದರಲ್ಲಿ. ಸಾಯಂಕಾಲ ಆಗಿದೆ, ಕೋಳಿಗಳೆಲ್ಲ ಒಳಗಡೆ ಹೊಟ್ಟೋಗಿದೆ. ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ.
ಮತ್ತು ಇವಾಗ ಮಂಜಿನ ಕಾಲ ಇರೋದ್ರಿಂದ ಇದೆಲ್ಲ ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ವಿ. ಟಾರ್ಪಲ್ ಹಾಕ್ತಾಯಿದ್ವಿ. ಟಾರ್ಪಲ್ಲು ಈ ಬಿಸಿಲಿಗೆ ಮಳೆಗೆ ಹೊರ್ಟೋಗ್ತಾಯಿತ್ತು. 1 ವರ್ಷ 10 ತಿಂಗಳು ಆ ಥರ ಚೇಂಜ್ ಮಾಡಬೇಕಾಗತ್ತೆ. ಅದರಿಂದ ಇದು ಗೋಣಿ ಚೀಲ ಕಟ್ಕೊಂಡಿದ್ವಿ. ಗೋಣಿ ಚೀಲನೂ ಹೊರ್ಟೋಗಿದೆ. ಅದಕ್ಕೆ ಗ್ರೀನ್ ಮೆಶ್ ವೇಸ್ಟ್ ಇರುತ್ತೆ, ಅದನ್ನು ಕಟ್ಕೊಂಡಿದ್ದೀವಿ. ಮೇಲ್ಗಡೆ ಕೂತ್ಕೊಳ್ಳೋಕ್ಕೆ ಈ ಥರ ಮಾಡ್ಕೊಂಡಿದ್ದೀವಿ. ಕೆಳಗಡೆ ಯಾವುದೂ ಕೋಳಿಗಳಿರೋದಿಲ್ಲ. ಮೇಲ್ಗಡೆ ಕೂತ್ಕೊಂಡಿದೆ. ಕೆಲವು ಕೋಳಿಗಳು ಆ ಕಡೆ ಅಲ್ಲಿ ಮೂಲೆಯಲ್ಲಿ ಇದೆ. ಒಂದು 4 ತಿಂಗಳು 3 ತಿಂಗಳು 4 ತಿಂಗಳು